ಅವ್ರ ಅಪ್ಪ ಮಗ ನೋಡು, ಮಗ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನ ಅಪ್ಪಂಗೆ. ನೀನು ಇದೀಯಾ ಅಪ್ಪಂಗೆ ರೆಸ್ಪೆಕ್ಟ್ ಕೊಡ ನಂಗೆ. ಸೇಮ್ ಸೇಮ್ ಬಟ್ ಡಿಫ್ರೆಂಟ್, ನೋ ಮನಿ ನೋ ಹನಿ. ಮಚಾ, ಇವಾಗ ಸ್ವಲ್ಪ 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ನಾವು ಓಡ್ಬೇಕು. ಅಣ್ಣ ಕೇಳಿದ್ರು ಯೂಟ್ಯೂಬ್ ಇದೆಯಾ ಅಂತ. ನಾ ಹೇಳಿದೆ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಅಂತ. ನಿಜ ತಾನೆ? ಏನ್ ಬೇಕು ನಾ ಎಲ್ಲ ಕೊಡಿಸ್ತೀನೋ ನನ್ನ ಕಡೆಯಿಂದ ನಿನಗೆ. ಕೇಳಿದ್ದೆಲ್ಲ ಪಕ್ಕ. ಹೌದು, ನೀನು ಯಾರು? ಅವಾಗ್ಲೇ ಆಗ್ಬೇಕಿತ್ತು, ಸ್ವಲ್ಪ ಡಿಲೇ ಆಯ್ತು. ಅವ್ರದ್ದು ಫ್ರಂಟ್ ಟೈರ್ ಅಲ್ಲಿ ಒಂದು ಸೈಜ್ ಕಡಿಮೆ ಆಗಿತ್ತು. ಮಜಾ ಬ್ರೋ, ಮಜಾಮ ಸಿಗೋವರೆ ಜಾಗದೆಲ್ಲ ನುಗ್ಸ್ಕೊಂಡು ಹೋಗೋದೆ ಹೊಸ ಖುಷಿ. ಸೊ ನಿನ್ನೆ ಲ್ಯಾಪ್ಟಾಪ್ ರಿಪೇರ್ಗೆ ಹೋಗಿ ಬಂದಿದ್ದು ತುಂಬ ಡಿಲೇ ಆಯಿತು. ಇಂದಿರಾನಗರ್ ಹೋಗಿದ್ವಿ ಸರಿ ಮಾಡೋಕ್ಕೆ. ಸೊ ಹಾಗಾಗಿ ನಿನ್ನೆ ಮತ್ತೆ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ನಾವು ಹೋಗ್ತಾ ಇದ್ದೀವಿ ಟೈರ್ ಚೇಂಜ್ ಮಾಡೋಕ್ಕೆ. ಸೊ ನಿನ್ನೆ ಗೂಗಲ್ ಆಂಟಿದು ಅವಶ್ಯಕತೆ ಇತ್ತು, ಇವತ್ತು ಗೂಗಲ್ ಆಂಟಿದು ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಹಿಂದೆ ಮಾತ್ರ ಆಂಟಿ ಇದ್ದಾಳೆ. ಯಾರು? ನಿನ್ನ ನೀನು ಇನ್ನ ಎಷ್ಟು ಬೆಳಿಬೇಕು ನಿನಗೆ? ಇಷ್ಟು ಬೆಳಗಿದೆಯಾ? ಇನ್ನ ಬೆಳಗಬೇಕು ಅಂದರೆ ನಿಮ್ಮಂಥವ್ರು ಬೆಳ್ಳಗಿರೋದ್ರಿಂದನೇ ನಮ್ಗೆ ಹುಡುಗಿರು ಸಿಗ್ತಿಲ್ಲ ಗುರು. ನಿನ್ನೆಲ್ಲ ನಾನು ಪಿಲಿಯನ್ನೆಲ್ಲ ಕರ್ಕೊಂಡು ಹೋಗ್ತೀನಲ್ಲ, ನನಗೆ ಫುಲ್ಲು ಲಾಸ್ ನನಗದು ಆ್ಯಕ್ಚುಲಿ. ಎಲ್ಲ ನೀನೇ ನೋಡ್ತಾರೆ. ಗಾಡಿ ಓಡಿಸೋನು ಗಾಡಿ ನಂದು ಗಾಡಿ ಓಡಿಸೋನು ನಾನು, ನನ್ನನ್ನೇ ನೋಡಲ್ಲ. ಎಲ್ಲ ನಿನ್ನೇ ನೋಡಿಬಿಟ್ರೆ ಹೆಂಗೆ? ಅದೇ ಆಯ್ತು ನಂದು ರ್ಯಾಪಿಡೋ ಕೆಲಸ ಅನ್ನೋ ಥರನೇ ಆಗ್ತಿದೆ ನನಗೆ. ಅಟ್ಲೀಸ್ಟ್ ರ್ಯಾಪಿಡೋ ಅವನಿಗಾದ್ರೂ ದುಡ್ಡು ಸಿಗುತ್ತೆ ಗುರು, ನನಗೆ ಅದು ಸಿಗ್ತಿಲ್ಲ. ಬಾಯಲ್ಲಿ ಬರ್ತಿದೆ ನನಗೆ. ಸಿಗುತ್ತತ್ತೆ. ನನ್ನಷ್ಟು ದೂರದೃಷ್ಟ ಇರೋನು ಯಾರೂ ಇಲ್ಲ ಅಂತ ಅನಿಸುತ್ತೆ ಅಂದರೆ. ಅದು ಏನು ಮಾಡೋದು, ಇದು ಬೆಡ್ ಬಾಕ್ಸ್ ಥರ ಹತ್ಕೊಂಡ್ಬಿಟ್ಟಿದೆಯಲ್ಲ, ಬೆಡ್ಡಿಂದ ಇಳಿತಾನೆ ಇಲ್ಲ. ನಾಟ್ ಹಿಯರ್ ಐ ಗೆಸ್. ಎಲ್ಲೋ ಎಲ್ಲ ಸೇಮ್ ಬಟ್ ಡಿಫ್ರೆಂಟ್. ಅದೇನು ಸಾಂಗು? ಸೇಮ್ ಬಟ್ ಡಿಫ್ರೆಂಟ್. ಗುಡ್ ಬಾಯ್ಸ್ ಗೋಸ್ ಟು ಹೆವೆನ್, ಬ್ಯಾಡ್ ಬಾಯ್ಸ್ ಗೋಸ್ ಟು. ಅದಕ್ಕಿಂತ ಮುಂಚೆ ಏನೋ ಇದೆಯೋ? ಸೇಮ್ ಬಟ್ ಡಿಫ್ರೆಂಟ್, ನೋ ಮನಿ ನೋ ಹನಿ. ಗುಡ್ ಬಾಯ್ ಗೋಸ್ ಟು ಹೆವೆನ್, ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್. ಕರೆಯೋದಲ್ಲ ಬೇಡ. ನಿನ್ನ BTSನ ತಗೊಂಡೋಗಿ ನಿನ್ನ ಆ್ಯಸ್ ಹೋಗಿಟ್ಟು ಮಚಾ, ಇವಾಗ ಸ್ವಲ್ಪ 100 ಮೀಟರ್ ಡಿಸ್ಟೆನ್ಸಲ್ಲೇ ನಾವು ಓಡಬೇಕು. 100 ಮೀಟರ್ ಡಿಸ್ಟೆನ್ಸಲ್ಲೇ ನಾವು ಹೋಗ್ಬೇಕು. ಅಣ್ಣ ನಮಸ್ತೆ, ವಣಕಮ್. ಮಚಾ, ಡಿಸ್ಕೌಂಟ್ ಇದೆಯಾ ಅಂತ ಕೇಳೋಣ ಫಸ್ಟು. ಮರಳಿ ಬಾರದೂರಿಗೆ ಬಂತಾ? ಓಕೆ, ಒಳಗಡೆ ಇಡಬೇಕಾ? ನೀನು ಹೆಂಗೋ ಅಗ್ನಿ ಪುರುಷ ಅಲ್ವಾ, ಅಲ್ಲೋಗಿ ನಿಲ್ಲು. ನಿನಗೆ ಬೆಂಕಿ ಹೌದಾ? ಆಯ್ತು, ಇವಾಗ ಫೈರ್ ಪ್ರೊಟೆಕ್ಷನ್ ಆನ್ ಮಾಡು, ಟ್ರೈ ಮಾಡು. ಅಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಅವರು ರೂಮಲ್ಲಿ ಇಟ್ಟು ಬರ್ತಿದ್ರು ಫೈರ್ ಪ್ರೊಟೆಕ್ಷನ್ ಮಾಡಕ್ಕೆ. ನಿಂದು ಬ್ರೋ ಅವ್ರ ಹತ್ರ ಎಲ್ಲ ರೆಡಿಮೇಡ್ ಇರುತ್ತೆ ಕೈಯಲ್ಲಿ. ಫೈರ್ ಹಿಂಗೆ ಬಂತು ಅಂದರೆ ಹಿಂಗೆ. ನೀನು ಯಾವ ನಾನು ಎಲ್ಲ ಮ್ಯಾನ್ಗಳನ್ನ ಕೇಳಿದ್ದೀನಿ, ಇದು ಯಾವುದೋ ವುಮನ್ನ ನಾನು ಕೇಳಿಲ್ಲ. ವುಮನ್ಗಳೇ ಹೇಳೋದು ನಂದು ಅಲ್ಲಿದೆ, ನಂದು ಇಲ್ಲಿದೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಎಲ್ಲ ರೀಸನ್ಸ್ಗಳು ಕೊಡೋದು. ಈ ನನ್ನ ಮಗನಂತರದ್ದು ಆಗಲ್ಲ, ವೆರಿ ರೀಸನ್ಸ್. ನೋಡಿದೆ ನೋಡಬಾರ್ದೆಲ್ಲ ನೋಡಿದ್ದೆ. ನೋಡ್ಬೇಕಾಗಿದ್ದು ಬಿಟ್ಟು ಮಿಕ್ಕಿದೆಲ್ಲ ನೋಡಿದೆ. ನಮ್ಮ ಹುಡುಗಿ ಹೊಸ ಟೈರ್ ಹಾಕ್ಸ್ಕೊಳ್ಳೋಕ್ಕೆ ರೆಡಿ ಆಗ್ತಾವಳೆ. ಫಾಸ್ಟ್ ಬುಕ್ ಬೇಡ ಮತ್ತೆ ನಿನಗೆ ಇವತ್ತು ಏನು ಬೇಕು ನಾ ಎಲ್ಲ ಕೊಡಿಸ್ತೀನೋ ನನ್ನ ಕಡೆಯಿಂದ ನಿನಗೆ. ಕೇಳಿದ್ದೆಲ್ಲ ಪಕ್ಕ. ಹೌದು, ನೀನು ಯಾರು? ನೀನು ಯಾರು? ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರು? ಫೈರ್ ಮ್ಯಾನ್. ಫೈರ್ ಇಲ್ಲದೆ ಇರೋ ಮ್ಯಾನ್, ಸಾರಿ, ಫೈರ್ ಇಲ್ಲದೆ ಇರೋ ವುಮನ್. ಲೋ, ಅಣ್ಣ ಕೇಳಿದ್ರು ಯೂಟ್ಯೂಬ್ ಇದೆಯಾ ಅಂತ. ನಾ ಹೇಳಿದೆ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ನಿಜ ತಾನೆ? ಹೋಗ್ಲಿ, 1.999 ಮಿಲಿಯನ್. ನೀನು ಬ್ಯಾಡು,
ನಿನ್ನ ಅವಶ್ಯಕತೆಗಳು ನನಗಿಲ್ಲ, ನಿನ್ನ ಅವಶ್ಯಕತೆಗಳು ನನಗಿಲ್ಲ. ವೀಲ್ನ ಇಲ್ಲಿಗೆ ಮುಂದೆ ತಗೊಂಬಂದಿದ್ದಾರೆ. ಇದೇ ನನ್ನ ಅಲೈನ್ಮೆಂಟಾ? ಅಲೈನ್ಮೆಂಟ್ ಇದು? ಓಕೆ ಓಕೆ, ಇದು ಬ್ಯಾಲೆನ್ಸಿಂಗು. ಸೊ ನಮಗೂ ಗೊತ್ತಿಲ್ಲ ಇದೆಲ್ಲ ಹೆಂಗೆ ಮಾಡೋದಂತ. ಸೊ ಪ್ರೊಸೆಸ್ನ ನಾನು ನಿಮಗೆ ಹಾಕ್ಸ್ತೀನಿ ನೋಡಿ. ಎಷ್ಟು ಆರಾಮ್ಸೆ ಅವರು ಮಿಷನ್ ಥ್ರೂ ಇಂದ ತೆಗಿತವ್ರೆ. ಓ, ಎಷ್ಟು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಲ್ಲ. ಲೈಕ್ ನಾವು ಊರ ಕಡೆ ಎಲ್ಲ ಇದ್ದಿದ್ರೆ ಒಂದು ಈ ಥರದ್ದೊಂದು 2-3 ಹಿಂಗೆ ಇಟ್ಕೊಂಡು ಆಚೆ ಹಾಕಿ ಈಚೆ ಹಾಕಿ ಎತ್ತಾ ಇದ್ರು. ಇವಾಗೆಲ್ಲ ನೋಡಿ ಎಷ್ಟು ಈಸಿ ಆಗಿಬಿಟ್ಟಿದೆ. ದಟ್ಸ್ ವೈ ಟೆಕ್ನಾಲಜಿ ಇಸ್ ಇಂಪಾರ್ಟೆಂಟ್ ಅಂತ ಹೇಳೋದು. ಹೆಸರು ಸರ್? ಜಗದೀಶ್. ಓಕೆ, ನಾನು ನಿನ್ನೆ ನಿಮ್ಗೆ ಕಾಲ್ ಮಾಡಿದ್ದು. ಓಕೆ ಓಕೆ ಓಕೆ. ಇವಾಗ ರೀಸ್ದು ಚೆನ್ನಾಗಿ ಹೋಗ್ತಿದೆ ಅನ್ಸುತ್ತೆ ಟೈರ್ ಅಲ್ವಾ? ಅದೇ ಅದೇ ಹಾಂ, ಅಷ್ಟು ಚೆನ್ನಾಗಿದೆಯಾ? ನನಗೂ ಅದೇ, ಲೈಕ್ ನಮ್ದು MRF ಸ್ಟಾಕ್ ಟೈರ್ ಇತ್ತಾ, ಸ್ವಲ್ಪ ವಬ್ಲಿಂಗ್ ಇಶ್ಯೂಸ್ ಆಗ್ತಿತ್ತು. ಸೊ ಎಲ್ಲರೂ ಸಜೆಸ್ಟ್ ಮಾಡಿದ್ರು ರೀಸ್ ತಗೊಳ್ಳಿ ಬೆಸ್ಟ್. ಹಾಂ ಹಾಂ ಅದೇ ಅದೇ ಅದೇ. ಓಹೋ ನೋಡಿ, ಈ ಥರ ಟೈರ್ನ ಫಿಟ್ ಮಾಡ್ತಾರೆ ಅಲ್ವಾ. ಈ ಟೆಕ್ನಾಲಜಿಯಿಂದ ಎಷ್ಟು ಈಸಿ ಆಗಿಬಿಟ್ಟಿದೆ ಕೆಲಸಗಳು ಅಂದರೆ. ಆ್ಯಕ್ಚುಲಿ ನಮ್ಮ ಹತ್ರ ಫಸ್ಟು ಸ್ಪ್ಲೆಂಡರ್ ಗಾಡಿ ಇತ್ತು. ಸೊ ಅವಾಗೆಲ್ಲ ಟೈರ್ ಚೇಂಜ್ ಮಾಡೋದು ಫುಲ್ ಕೈಯಿಂದ ಅಲ್ವಾ. ಸೊ ನನಗೆ ಈ ಟೆಕ್ನಾಲಜಿಗಳ ಬಗ್ಗೆ ಅಷ್ಟು ಅವೇರ್ ಇರಲಿಲ್ಲ. ಇವಾಗ ಗೊತ್ತಾಗ್ತಿದೆ. ಆದರೂ ಸೂಪರ್ ನೋಡಿ, ಇದು ಎಷ್ಟು ಬೇಗ ಮುಗ್ದೋಯ್ತು ಕೆಲಸ ಅಲ್ವಾ. ನೈಸ್. ಇದು ಚೆರ್ರಿ ಟೈರ್ ಬರ್ಕು BTM ಅಲ್ಲಿ ಒಂದಾಯ್ತಾ? ಓಕೆ ಓಕೆ. ಅಂದರೆ ನನಗೆ ಓಕೆ ಅದೇ ನಾನು ಲೈಕ್ ಗೂಗಲಲ್ಲಿ ಚೆಕ್ ಮಾಡಿದ್ನಾ. ಓಕೆ ಹಾಂ ಹಾಂ ಓಕೆ. ಸೊ ಏರ್ ಫಿಲ್ ಮಾಡ್ತವ್ರೆ. ಇವಾಗ ಟೆಕ್ನಾಲಜಿ ಬಂದಿದ್ದಕ್ಕೆಲ್ಲ ಆರಾಮ್ಸೆ ಫಿಟ್ ಮಾಡಿಬಿಡ್ಬೋದು. ಫಸ್ಟೆಲ್ಲ ಆಗಿದ್ರೆ ಅದೇ ಅದೇ ಅದೇ. ಮಚ್ಚ ನಿಂದು ಬ್ಲ್ಯಾಕು, ನಿಂದು ಬ್ಲ್ಯಾಕು, ಇದು ಬ್ಲ್ಯಾಕು. ಪ್ಲೀಸ್ ಪ್ಲೀಸ್ ಲೋ ನೋಡು, ಸೀರಿಯಸ್ಲಿ ಆಯಿಲ್ ಇದು ಇವಾಗ ನಂದು ಬ್ಲ್ಯಾಕ್, ಬಟ್ ನಿಂದ್ರಲ್ಲಿ ಚೆನ್ನಾಗಿದಾಗುತ್ತೆ ನಿಜ. ಪ್ಲೀಸ್ ಇಷ್ಟೇ ಅಲ್ಲೋ ಮಿತ್ರದ್ರೋಹಿ, ಮಿತ್ರದ್ರೋಹಿ. ನೋಡಿ ಬಟನ್ಸು ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಟ್ರಯಲ್ ಆರ್ದು ಇನ್ನೂ ಸ್ವಲ್ಪ ಲಾಂಗ್ ಬರುತ್ತೆ ಅನಿಸುತ್ತೆ, ಸ್ವಲ್ಪ ಥಿಕ್ ಇರುತ್ತೆ ಬಟನ್ನು. ಇದು ಟೂರ್ ಆರ್ದು ಸ್ವಲ್ಪ ಮಿಡ್ ವೇರಿಯಂಟು. ಇನ್ನೊಂದು ಟ್ರಯಲ್ ಆರ್ ಇದೆ, ಅದು ಜಸ್ಟ್ ರೋಡಿಗೆ ಮಾತ್ರ ಯೂಸ್ ಮಾಡೋಕ್ಕಾಗೋದು, ಅಂದರೆ ಹೈವೇಗೆ. ಅದ್ರದ್ದು ಇಷ್ಟು ಬಟನ್ಸ್ ಬರೋಲ್ಲ. ಸೊ ಇದು ಬಂದುಬಿಟ್ಟು ನಮಗೆ ಮಿನಿಮಲ್ ಅಲ್ಲ, ಮಿಡ್ ಆಫ್ ರೋಡು ಮಾಡ್ಬೋದು, ಟಾರ್ ರೋಡಲ್ಲೂ ಓಡಿಸ್ಬೋದು. ಸೊ ಬೋತ್ದ ಇದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಯಾ ಚೆನ್ನಾಗಿದೆ ಅಲ್ಲ, ಲುಕ್ಸ್ ಗುಡ್. ಹುಡುಗಿ ಹ್ಯಾಪಿ ಆಗಿದ್ದಾಳೆ. ಇನ್ನು ಫ್ರಂಟಿಂದ ಒಂದು ಚೇಂಜ್ ಮಾಡಿದರೆ ಮುಗೀತು. ಖುಷಿಯಲ್ಲಿ ಮಿಂದೆ ಎದ್ದೇಳ್ತಾಳೆ. ನೆಕ್ಸ್ಟ್ ಟೈಮ್ ಈ ನನ್ನ ಮಗನ ನನ್ನ ಗಾಡಿಲೇ ಕೂರ್ಸಲ್ಲ ಗುರು. ಇದೇ ಲಾಸ್ಟ್ ಟೈಮ್, ಎಲ್ಲ ಬರೆದಿಟ್ಕೊಳ್ಳಿ. ಈ ನನ್ನ ಮಗನಿಗೆ ಮುಮ್ತಾಜ್ ಅಂದ್ರೆ ಅಜ್ಜಿ ಅಂತವನೆ. ಏಯ್ ತಗೊಂಡು 1 ವರ್ಷ ಆಗಿದ್ದಷ್ಟೇ, ಆಗ್ಲೂ ಅಜ್ಜಿ ಅಂದರೆ ಕಾಮುಕ ವ್ಯಾಘ್ರ. ಆಂಟಿ ಮಾಡಕ್ ನೋಡಿದೆ, ಅಜ್ಜಿನ ಹೆಂಗೋ ಆಂಟಿ ಮಾಡೋಕ್ಕಾಗತ್ತೆ? ಆಂಟಿನ ಅಜ್ಜಿ ಮಾಡೋದು ಯವ್ವೋ. I just given name basis of my interest, bro. I didn't taken that name of Mumtaz, that Taj Mahal Mumtaz, not that Mumtaz, bro. Margaret ಅಭಿಲಾಷ್ ನೇಮ್ ಹೇಳೋಣ, ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಅವರು ಫ್ರಂಟ್ ಟೈರ್ ತಂದಿದ್ದು 100/19 ಬೇಕಿತ್ತು, ಅವ್ರು 18 ತಗೊಂಡಿದ್ದಾರೆ. ಸೊ ಸ್ಮಾಲ್ ಮಿಸ್ಟೇಕ್ ಆಗಿದೆ. ಅವ್ರು ಇವಾಗ ಹೋಗಿ ಗೋಡೌನಿಂದ ತರೋಕ್ಕೆ ಹೋಗ್ತವ್ರೆ. ಆ್ಯಕ್ಚುಲಿ ಚೆನ್ನಾಗಿ ಕಸ್ಟಮರ್ಗೆ ರೆಸ್ಪಾನ್ಸ್ ಕೊಡ್ತವ್ರೆ. ಮಚ್ಚ ಅವರು ಅಪ್ಪ ಮಗ ನೋಡು, ಅವ್ರ ಅಪ್ಪ ಮಗ ನೋಡು, ಮಗ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಅಪ್ಪಂಗೆ. ನೀನು ಇದೀಯಾ ಅಪ್ಪಂಗೆ ರೆಸ್ಪೆಕ್ಟ್ ಕೊಡೋ. ನನಗೆ ನಾನೇ ನಿನ್ನ ಅಪ್ಪ ಅಲ್ಲೋ, ರೆಸ್ಪೆಕ್ಟ್ ಕೊಡೋ ಅಲ್ಲ. ಸಿ ಮಚ್ಚ ಅಪ್ಪ ನೋಡು,
ಬೆಲೆನೇ ಕೊಡಲ್ಲ. ನೀನು ಇವಾಗ ನಾಳೆ ಜೆ ಪಿ ಮಾರ್ಗನ್ ಜಾಯ್ನ್ ಆಗ್ತಿದ್ಯಾ ಅಂದರೆ ನನ್ನಿಂದಾನೇ ಅದು. ನನ್ನಿಂದ ಅಫ್ಕೋರ್ಸ್. ಏನು ಹೊಡಿಯೋಕೆ ಬರ್ತೀಯ? ಏಯ್ ನೋಡಿ ನೋಡಿ, ಅಪ್ಪನ ಮೇಲೆ ರೆಸ್ಪೆಕ್ಟೇ ಇಲ್ಲ, ಹೊಡಿಯೋಕೆ ಬರ್ತವನ ಅಪ್ಪಂಗೆ. ಸೊ ಇದು ನೋಡಿ, ನಾನು ಇವಾಗ ಟ್ರೇಸ್ ಆರು ಟ್ರಯಲ್ ಆರು ಅಂತ ಕನ್ಫ್ಯೂಸ್ ಮಾಡ್ತೀನಲ್ಲ, ದಿಸ್ ಈಸ್ ಟ್ರೇಸ್ ಆರ್. ಅಷ್ಟು ನೋಡಿ ಬಟನ್ಸ್ ಜಾಸ್ತಿ ಇಲ್ಲ, ಕಡಿಮೆ ಇದೆ. ಸೊ ಅದಕ್ಕೆ ಹೈವೇ ಯೂಸು ಸಿಟಿ ಯೂಸರ್ಸ್ಗೆ ಬೆಟರ್ ಇರುತ್ತೆ. ಇದು ಟ್ರಯಲ್ ಆರ್ ದಿಸ್ ಒನ್. ಇದ್ರದ್ದು ನೋಡಿ ಬಟನ್ಸ್ ಎಷ್ಟು ದಪ್ಪ ಇದೆ. ನನ್ನ ಗಾಡಿಗೆ ಹಾಕಿರೋ ಟ್ರೈಲರ್ಗಿಂತೂ ಸ್ವಲ್ಪ ಬೆಸ್ಟ್ ಇದೆ. ದಿಸ್ ಒನ್ ಆಲ್ಸೋ ಟ್ರೈಲರ್ ಆಫ್ ರೋಡಿಗೆ ಮಸ್ತ್ ಇರುತ್ತೆ ನೋಡಿ. ಟೂರ್ ಆರ್ನ ತೋರಿಸ್ತೀನಿ. ಇದು ಟೂರ್ ಆರ್. ಟೂರ್ ಆರ್ಗೂ ಟ್ರೈಲರ್ಗೂ ಅಷ್ಟು ದೊಡ್ಡ ಡಿಫ್ರೆನ್ಸ್ ಕಾಣಿಸಲ್ಲ. 1 hour later. ಕೊನೆಗೂ ಸ್ವಲ್ಪ 1 hour ಡಿಲೇ ಆದಮೇಲೆ ಟೈರ್ ಬಂದಿದೆ. ನಮ್ಮದು ಟೈರ್ಗೆ ಪ್ರಿಫರೆನ್ಸ್ ಕೊಟ್ಟು ಇವಾಗ ಅವರಿಗೆ ವೆಯ್ಟಿಂಗಲ್ಲಿ ಇಟ್ಬಿಟ್ಟು ನಮ್ಮ ಟೈರ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ವರ್ಕ್ ಮಾಡ್ತಾವ್ರೆ. ಸೊ ಇದನ್ನು ಫಿಟ್ ಮಾಡಿದ ತಕ್ಷಣ ನಮ್ಮ ಹುಡುಗಿ ಫುಲ್ ಖುಷ್. ನೀನೇನು ಅಲ್ಲಿ ಇಟ್ಕೊಳ್ಳೋದು? ನಾನು ಹಿಂದ್ ಕಡೆ ಕೂತೀನಲ್ಲ. ಹಿಂದ್ಗಡೆ ಕೂತ್ರೆ ಮುಂದ್ಗಡೆ ಇಟ್ಕೋಬೇಡ. ನೀನು ಅಲ್ಲಿ ಹಿಡಿದ್ರೆ ಅಲ್ಲಿ ಅವ್ರಿಗೆ ಟೈರ್ ಫಿಟ್ ಮಾಡೋಕ್ಕಾಗಲ್ಲ. ನೋಡೋದು ಕಷ್ಟ ಆಗ್ತಿದೆ ಅವ್ರಿಗೆ. ಇವಾಗ ನೋಡಿ ಎಷ್ಟು ಈಸಿ ಆಗೈತೆ ನೋಡಿ. ಆ ಕಡೆ ಈ ಕಡೆ ಹೋಗಿ ಆರಾಮ್ಸೆ ಹಾಕ್ಬಿಟ್ಟವ್ರೆ. ಆಯ್ತು ನನ್ನ ಬಂದೆ ಇದೇ ನಿಮಗೆ. ನಾನು ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಮುಂದ್ಗಡೆ ಫಿಟ್ ಮಾಡ್ತಾರೆ. ಸೊ ಫೈನಲಿ ನನ್ನ ಎರಡೂ ಗಾಡಿಗೆ ಟೈರ್ನ ಹಾಕಿದ್ದೀವಿ. ಸೊ ಫ್ರಂಟ್ ಟಯರು ಬ್ಯಾಕ್ ಟಯರು ಟೂರ್ ಆರಲ್ಲಿ. ಸೊ ಸಿ ಈಸ್ ಲುಕಿಂಗ್ ಗುಡ್ ರೈಟ್. ಏನೋ ಒಂದು ಚಂದ ಜಾಸ್ತಿ ಆದಂಗಿದೆ ಯಾಕೋ ಹುಡುಗಿ. ಸೊ ನಮ್ದು ಅವಾಗಲೇ ಆಗಬೇಕಿತ್ತು, ಸ್ವಲ್ಪ ಡಿಲೇ ಆಯಿತು. ಅವ್ರದ್ದು ಫ್ರಂಟ್ ಟಯರಲ್ಲಿ ಒಂದು ಸೈಜ್ ಕಡಿಮೆ ಆಗಿತ್ತು. 100/90/18 ತಂದಿದ್ರು. ಆ್ಯಕ್ಚುಲಿ 100/90/19 ಬೇಕಿತ್ತು. ಸೊ ಅದು ಅವ್ರು ನಿನ್ನೆ ಮಾಡಿರೋ ಮಿಸ್ಟೇಕು ಬಿಡಿ. ಬಟ್ 1 hour ವೆಯ್ಟ್ ಮಾಡಿ ಕೊನೆಗೂ ಬ್ಯಾಕ್ ಟಯರು ಫ್ರಂಟ್ಗೆ ಟಯರ್ನ ಹಾಕಿದ್ದೀವಿ. ಸೊ ಇವಾಗ ಬಿಲ್ಲಿಂಗ್ ಪ್ರೊಸೆಸಿಂಗ್ ನಡೀತಾ ಇದೆ. ಬಿಲ್ಲಿಂಗ್ ಪ್ರೊಸೆಸಿಂಗ್ ಆದಮೇಲೆ ಹೊರಡುವ ಇಲ್ಲಿಂದ. ಆಮೇಲೆ ಹೊರಡ್ತಾ ನಿಮಗೆ ಎಷ್ಟೆಲ್ಲ ಆಯಿತು, ಕಂಫರ್ಟ್ನೆಸ್ಸು ಎಲ್ಲ ನಿಮಗೆ ಹೇಳ್ತೀನಿ. ಸರಿ ಸರ್, ಬರ್ತೀವಿ. ಓಕೆ ಥ್ಯಾಂಕ್ಸ್, ಬಾಯ್. ಬಿಲ್ ಸಿಕ್ತು, ಪೇನು ಆಯಿತು, ಹೊರಡೋದು ಇವಾಗ. ಆ್ಯಕ್ಚುಲಿ ಅವರು ಚಾನಲ್ ನೇಮ್ ಕೇಳಿದರು. 1 ಸಬ್ಸ್ಕ್ರೈಬರ್, ಇವತ್ತು ಟೋಟಲ್ 2 ಸಬ್ಸ್ಕ್ರೈಬರ್ ಆದರು. ಹಿಂಗೆ ಸಬ್ಸ್ಕ್ರೈಬ್ ಮಾಡೋಣ. ಬಿ ಕೇರ್ಫುಲ್ ಬ್ರೋ, ದಟ್ ಇಸ್ ಇಂಪಾರ್ಟೆಂಟ್. ಮಜಾ ಬ್ರೋ, ಮಜಾಮ. ಗಾಡಿ ಓಡ್ಸೋಕ್ಕೆ ಒಂಥರ ಚೆನ್ನಾಗಿ ಕಂಫರ್ಟ್ ಸಿಗ್ತಿದೆ. ಹೊಸ ಟೈರ್ ಅಲ್ವಾ, ಸೊ ಆಫ್ಕೋರ್ಸ್ ಕಂಫರ್ಟ್ ಇರುತ್ತೆ. ಬಟ್ ಏನಾಗಿದೆ ಇಲ್ಲೇನಕ್ಕೂ ಟ್ರಾಫಿಕ್. ಇವಾಗ ಬೈಕ್ ತಗೊಂಡ್ರೆ ಇದೇ ಲಾಭ ನೋಡು. ಅಲ್ಲಿಂದ ಇಲ್ಲಿರೋ ನುಗ್ಸ್ಕೊಂಡೇ ಬಂದೆ. ಸಿಗೋವರೆ ಜಾಗದಲ್ಲೆಲ್ಲ ನುಗ್ಸ್ಕೊಂಡು ಹೋಗೋದೆ ಹೊಸ ಖುಷಿ. ನಾನು ಇವಾಗ ಒಂದು 10 ಕಿಲೋಮೀಟರ್ಸ್ ಗಾಡಿನ ಓಡಿಸಿದೆ. ತುಂಬ ಚೆನ್ನಾಗಿ ಕಂಫರ್ಟ್ನೆಸ್ ಕೊಡ್ತಾ ಇದೆ. ಸೊ ಅಲ್ಲಿಂದ ಬಿಲ್ಲಿಂಗ್ದೆಲ್ಲ ನಿಮ್ಗೆ ಹೇಳಿಲ್ವಲ್ಲ, 2 ಟಯರ್ ಸೇರಿಸಿ ಅವರೊಂದು 6500 ಅಂದರು. ಸೊ ಹಂಗು ಹಿಂಗು ಅಂತೆಲ್ಲ ಮಾತಾಡಿ 6200ಗೆ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಮಿಸ್ಟೇಕಿಂದ ಸ್ವಲ್ಪ ನಮ್ಗೆ 1 hour ಡಿಲೇ ಆಗಿದ್ರು ಕಸ್ಟಮರ್ಸಿಗೆ ಒಳ್ಳೆ ಥರನೇ ರಿಯಾಕ್ಟ್ ಮಾಡ್ತಾರೆ. ಈವನ್ ಕಾಲಲ್ಲಿ ಕೂಡ ನಾನು ಕೇಳಿದಾಗ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಿದ್ರು. ಆ್ಯಂಡ್ ತುಂಬ ಫನ್ನಿ ಆಗಿದ್ರು ಅವ್ರು ಆ್ಯಕ್ಚುಲಿ. ಸೊ ನನಗೊಂಥರ ವರ್ತೆ ಅನಿಸ್ತು. ಇವ್ರದ್ದು ಲೈಕ್ ತುಂಬ ಬ್ರಾಂಚಸ್ ಇದೆಯಂತೆ ಬೆಂಗಳೂರಲ್ಲೇ. ಅರೌಂಡ್ 42 ಬ್ರಾಂಚಸ್ ಅವ್ರದ್ದು ಇದೆಯಂತೆ. ಚೆರ್ರಿ ಟೈರ್ ಪಾರ್ಕ್ ಅಂತ. ಗೊತ್ತಿಲ್ಲ ಎಲ್ಲ ಬ್ರಾಂಚಸಲ್ಲೂ ಹಿಂಗೆ ಫ್ರೆಂಡ್ಲಿ ಇರ್ತಾರ ಕಸ್ಟಮರ್ಸ್ ಜೊತೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ನನಗೆ ತುಂಬಾ ಚೆನ್ನಾಗಿರೋ ಎನ್ವಿರಾನ್ಮೆಂಟ್ ಇತ್ತು. ಇದು ನೋಡಿ ಇವತ್ತಿಂದ ಲಾಗ್ ಟೈರ್ ಚೇಂಜ್ ಮಾಡೋದ್ರ ಬಗ್ಗೆ ಹೋಗಿದ್ದು. ಹಂಗೆ ಸ್ವಲ್ಪ ತಮಾಷೆಗಳು, ಸ್ವಲ್ಪ ಒಳ್ಳೆ ಕೆಲಸಗಳೇನಿಲ್ಲ, ಸ್ವಲ್ಪ ತಮಾಷೆಗಳು, ಹಾಗೆ ಇರೋ ನಿಜವಾದ ವಿಷಯಗಳನ್ನು ಹೇಳಿದ್ದೀನಿ. ಸೊ ಅಷ್ಟೇ ನೋಡಿ. ಸರಿ, ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆಯಿತಾ. ಸೊ ಅಲ್ಲಿವರೆಗೂ ಬತ್ತೇಕಾ.